ವಿದ್ಯಾರ್ಥಿಗಳಿಗೆ ಸನ್ಮಾನ. ಪಾವಗಡದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ಕೇವಲ 2 ದಿನದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಶ್ರೀ ಗುರುಕುಲ ಪಿಯು ಕಾಲೇಜ್ ಸಭಾಂಗಣದಲ್ಲಿ ತಾಲೂಕು ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೇಡುಮಾ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಬಿಕೆ ಮುನಿಸ್ವಾಮಿ ಮಾತನಾಡಿ, ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳ ಸಂಘ ಸ್ಥಾಪಿಸಿ 20 ವರ್ಷಗಳಿಂದ ಫಲಿತಾಂಶ ಬಂದ 2ನೇ ದಿನದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಿದ್ದೇವೆ. ರಾಜ್ಯದಲ್ಲಿ ಈ ಪರಂಪರೆ ಪಾವಗಡದಲ್ಲಿ ಮಾತ್ರ ಇದೆ. ಇದರಿಂದ ವಿದ್ಯಾರ್ಥಿ ಪೋಷಕರು ಮತ್ತು ಹಗಲಿರುಳು ಶ್ರಮಿಸಿದ ಶಿಕ್ಷಕರ ಶ್ರಮವನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ನಮ್ಮ ಸಂಘ ಮಾಡುತ್ತಿದೆ ಎಂದರು. ಸಹನಾ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ತಾಲೂಕಿನ 14 ಶಾಲೆಗಳ ಸಾಧಕ ವಿದ್ಯಾರ್ಥಿಗಳಿಗೆ ಈ ಅಭಿನಂದನೆಯನ್ನು ಮತ್ತಷ್ಟು ಪ್ರೋತ್ಸಾಹ ಸಿಗಲಿದೆ. ಶಾಲೆ ಆರಂಭದಿಂದ ಫಲಿತಾಂಶದವರೆಗೂ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ, ಪೋಷಕರ ಶ್ರಮವನ್ನು ನಾವು ಮರೆಯುವುದಿಲ್ಲ. ಮುಂದಿನ ವರ್ಷ ರಾಜ್ಯದಲ್ಲೇ ಪಾವಗಡದ ವಿದ್ಯಾರ್ಥಿಗಳ ಸಾಧನೆ ಕಾಣುವುದೇ ನಮ್ಮ ಗುರಿ. ಪಾವಗಡದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಬರವಿಲ್ಲ ಎಂದು ಹೇಳಿದರು. ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎನ್ಸಿ ನಾಗಭೂಷಣ್, ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಪತ್ರಕರ್ತರ ಮಕ್ಕಳಿಗೆ ಶುಲ್ಕದಲ್ಲಿ 50% ವಿನಾಯಿತಿ ನೀಡುತ್ತಿದ್ದೇವೆ. ಗ್ರಾಮೀಣ ಬಡ ಪ್ರತಿಭಾವಂತರಿಗಾಗಿ ಚೈತನ್ಯ ಗ್ರೂಪ್ ಆಫ್ ಕಾಲೇಜ್ ಬಳ್ಳಾರಿ ಸಹಯೋಗದಲ್ಲಿ ಪಿಯು ಕಾಲೇಜ್ ಆರಂಭಿಸಿ ನೀಟ್ ಮತ್ತು ಸಿಇಟಿ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಎನ್ ಪ್ರಸನ್ನಮೂರ್ತಿ, ರಾಜ್ಯದಲ್ಲೇ ಖಾಸಗಿ ಶಾಲೆಗಳ ಫಲಿತಾಂಶ ಉತ್ತಮವಾಗಿದೆ. ಪಾವಗಡ ಬರದ ನಾಡಾದರೂ ಮೈಸೂರು ಮಹಾರಾಜರಿಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳಿಕೊಟ್ಟವರು ಇಲ್ಲಿಯವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರು ಪಾವಗಡದವರು. ಮುಂದಿನ ವರ್ಷ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಮಾದರಿಯಾಗಲಿದ್ದೇವೆ ಎಂದರು. ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ಸಾಯಿ ವೆಂಕಟ್ಜಿ, ದ್ವಿತೀಯ ಸ್ಥಾನ ಪಡೆದ ಸಹನಾ ಶಾಲೆಯ ರಿತೀಶಾ, ಶಾರದಾ ಕಾನ್ವೆಂಟಿನ ತೇಜಸ್ವಿನಿ ಸೇರಿದಂತೆ ವಿವಿಧ ಶಾಲೆಗಳ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಿವಿ ಅಂಜನ್ ಶೆಟ್ಟಿ, ಖಜಾಂಚಿ ಜಿ ಅನಿಲ್ ಕುಮಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಅಜಯ್ ನಾಗೇಶ್, ನಿರ್ದೇಶಕರಾದ ಚಂದ್ರಶೇಖರ್ ರೆಡ್ಡಿ, ಪರಂದಾಮ ರೆಡ್ಡಿ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಶಾಲೆಗಳನ್ನ ನಮ್ಮ ಶಾಲೆಗೆ ಸೇರಿಸಿ ಓದಿಸಿದ್ರಲ್ವಾ, ಫೀಸೆಲ್ಲ ಕಟ್ಟಿ ನಿಮ್ಮ ಕಷ್ಟ ಏನಿದೆಯೋ ಆದ್ರೂ ಒಂದು ಪ್ರೈವೇಟ್ ಕಾನ್ವೆಂಟ್ಗೆ ಸೇರಿಸಿ ನಿಮ್ಮ ಮಕ್ಕಳನ್ನ ಇಲ್ಲಿ ಫೀಸ್ ಕಟ್ಟಿ ಓದಿಸಿದ್ರಲ್ವಾ, ನಿಮ್ಮನ್ನ ಮೊದಲು ನಾನು ಅಭಿನಂದಿಸಬೇಕಾಗಿದೆ. ಸಾಕಷ್ಟು ನಮಗೆ ತೃಪ್ತಿ ತಂದುಕೊಟ್ಟಿದೆ. ಆ ತೃಪ್ತಿಗೆ ಒಂದು ಪೂರಕವಾಗಿ ಈ ಹೊರಹೊಮ್ಮಿರ್ತಕ್ಕಂಥ ಶೈಕ್ಷಣಿಕ ಪ್ರತಿಭೆಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಗೌರವ ಸೂಚಿಸ್ತಕ್ಕಂಥ ಕೆಲಸ ಇವತ್ತು ಇಲ್ಲಿ ನಡೀತಾ ಇದೆ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಡ್ಬಂದಂಥ ಒಂದು ಸಂಪ್ರದಾಯ. ರಾಜ್ಯದಲ್ಲಿ 92% ಸರ್ಕಾರಿ ಶಾಲೆಗಳ ಫಲಿತಾಂಶ ಇದ್ದರೆ ಖಾಸಗಿ ಶಾಲೆಗಳ ಫಲಿತಾಂಶ 95ರಷ್ಟಿದೆ. ಈ ಖಾಸಗಿ ಶಾಲೆಗಳು ಯಾವತ್ತೂ ತಮ್ಮ ಆಧಿಪತ್ಯವನ್ನು ಫಲಿತಾಂಶದಲ್ಲಿ ಯಾರಿಗೂ ಬಿಟ್ಕೊಟ್ಟಿಲ್ಲ ಇದುವರೆಗೂ. ಪಾವಗಡ ತಾಲೂಕಲ್ಲೂ ಅಷ್ಟೇ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳ ಫಲಿತಾಂಶವೇ ಹೆಚ್ಚಳ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೆಚ್ಚಳ ಬರೋದಕ್ಕೆ ಫಲಿತಾಂಶದಲ್ಲಿ ಅದೇನು ಸುಲಭವಾಗಿ ಬರುವಂಥದ್ದಲ್ಲ. ನಮ್ಮ ಶಾಲೆಯ ಶಿಕ್ಷಕರು ಅಹರ್ನಿಶಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲ ಶಾಲೆಗಳಲ್ಲೂ ಮಕ್ಕಳ ತರಬೇತಿಗೊಳಿಸೋದ್ರ ಮುಖಾಂತರ ಈ ಫಲಿತಾಂಶವನ್ನ ಸಾಧಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಅರ್ಹರಾದಂಥ ಶಿಕ್ಷಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.